ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಂದು ಆ್ಯಸ್ ಯೂಶ್ವಲ್ ಡೈಲಿ ಮಾರ್ನಿಂಗ್ ರೂಟೀನ್ ಎಳ್ನೀರಿಂದನೇ ಸ್ಟಾರ್ಟ್ ಆಗುತ್ತೆ. ಎಳ್ನೀರು ಕುಡಿಯೋದು, ಗಂಜಿ ತಿನ್ನೋದು ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತು ಅಣ್ಣ ಎದ್ದ ತಕ್ಷಣವೇ ಯಾಕೋ ಲೇಟ್ ಆಗಿತ್ತು ಇವತ್ತು ಹೇಳೋದು ಒಂದು ಸ್ವಲ್ಪ. ಸೊ ಅಣ್ಣ ಎದ್ದ ತಕ್ಷಣ ಎಳ್ನೀರು ಹೊಡ್ಕೊಟ್ಟ. ಸೊ ನಾನು ಅಪ್ಪ ಮತ್ತು ಇಬ್ಬರು ಎಳ್ನೀರು ಕುಡಿತಾ ಇದ್ವಿ. ಪಪ್ಪ ಬೇರೆ ಹೊಡ್ಕೊಂಡು ಕುಡಿತಾಯಿದ್ರು. ಸೊ ನನಗೆ ಅಣ್ಣ ಹೊಡೆದು ಕೊಟ್ಟ. ಆಮೇಲೆ ಎಲ್ಲ ಇದಾಯ್ತು ಅಂಥೇಳಿ ಡೈರೆಕ್ಟ್ ಹಾಲು ಹಾಕಕ್ಕೆ ಹೊರಟ. ಸೊ ಡೈಲಿ ಮಾರ್ನಿಂಗ್ ನಂದಿದೆ ಸೇಮ್ ರೂಟೀನ್ ಆಗಿರುತ್ತೆ. ಎಳ್ನೀರು ಕುಡಿಯೋದು, ಗಂಜಿ ತಿನ್ನೋದು, ಆಮೇಲೆ ಟೀ, ಬಿಸ್ಕಿಟು, ಮತ್ತು ಇದೇ ಮಾರ್ನಿಂಗ್ ಎಲ್ಲ ಸೇಮ್ ರೂಟೀನು ಡೈಲಿ. ಸೊ ಅದನ್ನು ನನಗೆ ಏನು ತೋರಿಸೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ಇವಾಗ ವಿಡಿಯೋ ಮಾಡೋಕ್ಕೇ ಆಗ್ತಾಯಿಲ್ಲ. ಯಾಕಂದರೆ ಸೇಮ್ ರೂಟೀನ್ ಇರುತ್ತಲ್ಲ, ಏನು ಮಾಡೋಕ್ಕೂ ಆಗೋಲ್ಲ. ಸೊ ಏನಾರು ರೆಸಿಪಿ ಏನಾರು ಇದ್ದರೆ ಹೊಸದು ಏನಾರು ಟ್ರೈ ಮಾಡಿದ್ರೆ ಆಗ್ಬೋದು. ಸೊ ಮಾಡ್ತೀನಿ, ಇನ್ನೂ ಖಂಡಿತ ಮಾಡಬೇಕಂತೇಳಿ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡ್ತೀನಿ. ತುಂಬ ದಿನ ಆಗಿತ್ತು ಪುರಿ ತಿಂದು. ಸೊ ಅದಕ್ಕೆ ಪುರಿ ಮತ್ತು ಈರುಳ್ಳಿ ಬಾಜಿ ಮತ್ತು ಕೊಬ್ಬರಿ ಚಟ್ನಿ ಮಾಡ್ಕೊಂಡಿದ್ವಿ. ಮಾರ್ನಿಂಗ್ ನಾಷ್ಟ ಆಯಿತು. ಆಮೇಲೆ 11-12 ಮನೆ ಮುಂದೆ ಸಿಕ್ಕಾಪಟ್ಟೆ ಪೇರು ಹಣ್ಣಾಗಿದ್ದಾವೆ. ಸೊ ಆ ಪೇರು ಹಣ್ಣು ಡೈಲಿ ಕಟ್ ಮಾಡೋದು, ತಿನ್ನೋದು, ಉಪ್ಪ ಖಾರ ಹಾಕೊಂಡು ತಿನ್ನೋದು. ಸೇಮ್ ಇದೊಂದು ಡೈಲಿ ಮಿಸ್ ಮಾಡಿದೆ. ಇದೊಂದು ರೂಟೀನ್ ಆಗಿಬಿಟ್ಟಿದೆ ನಂದು, ಎಳ್ನೀರ್ದು ಮತ್ತು ಪೇರುಕಾಯಿದು. ಸೊ ಅದು ಬಿಟ್ಟರೆ ಏನಾದರೂ ಚೇಂಜ್ ಆಗ್ಬೋದು ಕರೆ, ಬಟ್ ಈ ಎಳ್ನೀರು, ಈ ಪೇರು ಹಣ್ಣು ಇವೆರಡೂ ಚೇಂಜ್ ಆಗೋಲ್ಲ. ಸೊ ಪೇರು ಹಣ್ಣು ಇತ್ತೀಚೆಗೆ ತುಂಬಾ ಇಷ್ಟ ಆಗ್ತಾಯಿದೆ ತಿನ್ನೋಕ್ಕೆ. ಆಮೇಲೆ ಮನೆ ಹತ್ರನೇ ಈರುಳ್ಳಿ ಹಾಕಿದ್ರು, ಬೆಳ್ಳುಳ್ಳಿ ಹಾಕಿದ್ರು. ಬೆಳ್ಳುಳ್ಳಿ ಎಲ್ಲ ಕಿತ್ತು ಇದನ್ನ ಮಾಡ್ತಾ ಸೂಡು ಕಟ್ಟಿ ಅದನ್ನ ಎತ್ತಿಡ್ತಾಯಿದ್ರು. ಸೊ ಇದನ್ನು ಬೆಳ್ಳುಳ್ಳಿ ಇಷ್ಟು ಚೆಂದ ಬಂದಿದೆ. ಇದನ್ನು ಎಲ್ಲ ಆಮೇಲೆ ತೆಗೆದು 1-2 ದಿನ ನೆಲದ ಮೇಲೆ ಇಟ್ಟು ಅದು ಕಾವಾದ್ಮೇಲೆ ಎತ್ತಿ ಆಮೇಲೆ ಮೇಲ್ಗಡೆ ಹಾಕ್ತಾರೆ. ಸೊ ಇವಾಗ ಇನ್ನೂ ಎಳೆದಿದೆಯಲ್ಲ, ಸೊ ಇನ್ನೂ ಬಲ್ತಿಲ್ಲ ಅಷ್ಟೊಂದು. ಸೊ ಕಿತ್ತು ಸೂಡು ಕಟ್ಟಿ ಎತ್ತಿಡ್ತಾ ಇದ್ದಾರೆ. ಇವಾಗ ಇನ್ನು ಬೆಳ್ಳುಳ್ಳಿ ರಾಶಿ ಆಯಿತು. ಆಮೇಲೆ ನಮ್ಮಲ್ಲಿ ಗೊಬ್ಬರ ಗ್ಯಾಸ್ ಇದೆ. ಸೊ ಇವಾಗ ಗ್ಯಾಸ್ ತುಟ್ಟಾಗಿದೆ ಅಂತ ಹೇಳ್ತಾ ಇದ್ದಾರಲ್ಲ. ಸೊ ನಮಗೆ ಸೈಡ್ಗೆ ಗೊಬ್ಬರ ಗ್ಯಾಸನ್ನು ಇದೆಯಲ್ಲ. ಸೊ ಗ್ಯಾಸಿಂದ ಅಷ್ಟೊಂದು ಚಿಂತೆನೇ ಇರಲ್ಲ. ಸೊ ಗ್ಯಾಸ್ ಆದ್ರೂ ಗೊಬ್ಬರ ಗ್ಯಾಸ್ ಮೇಲೆ ನಡೆಯುತ್ತೆ, ಗೊಬ್ಬರ ಗ್ಯಾಸ್ ಆದರೆ ಗ್ಯಾಸ್ ಮೇಲೆ ನಡೆಯುತ್ತೆ. ಸೊ ಎರಡರಾಗ ಯಾವ್ದಾರ ಒಂದು ಇರುತ್ತೆ ಮನೆಯಲ್ಲಿ. ಈ ಸಿಲಿಂಡ್ರನ್ನು ಯೂಸ್ ಮಾಡ್ತೀವಿ, ಈ ಕಡೆ ಗೊಬ್ಬರ ಗ್ಯಾಸನ್ನು ಯೂಸ್ ಮಾಡ್ತೀವಿ. ಸೊ 2 ಗ್ಯಾಸ್ ನಡೀತವೆ. ಆಮೇಲೆ ಹಾಗೆ ಗಜ್ರಿ ಬೀಜ ಇದ್ದಾವೆಲ್ಲ, ಇವನು ವಿಡಿಯೋ ಮಾಡಿ ತೋರಿಸ್ತೀನಿ. ಸಖತ್ತಾಗಿದ್ದಾವೆ ಎಲ್ಲ, ಹೂವೆಲ್ಲ ಚೆಂದಾಗಿದ್ದಾವೆ. ಮೊದಲೆಲ್ಲ ಖಾರ ಪೊಂಗಲ್ ತುಂಬಾ ಜಾಸ್ತಿ ಮಾಡ್ತಿದ್ದೆ. ಸೊ ಇತ್ತೀಚೆಗೆ ರೈಸ್ ಐಟಮ್ ಒಂದು ಸ್ವಲ್ಪ ಕಡಿಮೆ ಮಾಡಿದೆ. ಸೊ ತುಂಬ ದಿನ ಆಗಿತ್ತು, ನಮ್ಮ ಪಪ್ಪಗೂ ಖಾರ ಪೊಂಗಲ್ ಬೇಕಾಗಿತ್ತು. ತುಂಬ ದಿನ ಆಗಿತ್ತು ಮಾಡಿದ್ದಿಲ್ಲ. ಸೊ ಖಾರ ಪೊಂಗಲ್ಲು ಮತ್ತು ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಸೊ ಇದು ಮತ್ತೆ ಮಾರ್ನಿಂಗ್ ಮಾಡಿದ್ದೆ. ಆಮೇಲೆ ಮಾರ್ನಿಂಗ್ ಖಜೂರಿ ಮತ್ತು ಅಂಜೂರ ತಿಂದಿದ್ದಿಲ್ಲ. ಸೊ ಅವನ್ನ ತಿಂದ್ಕೊಂಡು ಮೇಲ್ಗಡೆ ವಾಕ್ ಮಾಡ್ತಾಯಿದ್ದೆ. ಅಂದರೆ ಮಾರ್ನಿಂಗ್ ತಿನ್ನಲಿಲ್ಲ ಅಂದರೆ ಸಾಯಂಕಾಲ ಈವ್ನಿಂಗು ಒಂದು 5-5:30 ಅದು. ಸೊ ಆವಾಗ ತಿನ್ಕೊಳ್ತೀನಿ. ಆವಾಗ ವಾಕ್ ಮಾಡ್ತಾ ಇರ್ತೀನಲ್ಲ, ಒಂದು ತಾಸದು ವಾಕ್ ಮಾಡ್ತೀನಿ. ಸೊ ಆವಾಗ ಏನಾದರೂ ತಿಂದ್ಕೊಂಡು ಸಾಯಂಕಾಲ ಏನಾದರೂ ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಹಾಕೋದನ್ನು ಮರ್ತಿದ್ರೆ ಸೊ ಅವನ್ನ ಮುಂಜಾನೆ ನೆನೆ ಹಾಕ್ತೀನಿ. ಸೊ ಅವನ್ನೇ ಮತ್ತು ಸಾಯಂಕಾಲ ತಿಂತೀನಿ ಸ್ನ್ಯಾಕ್ಸ್ ಟೈಮ್ದಲ್ಲಿ. ಸೊ ಒಂದೊಂದು ಸಾರಿ ಎಲ್ಲ ಮರು ಆಗುತ್ತಲ್ಲ, ಸೊ ಅದಕ್ಕೆ ಸಾಯಂಕಾಲ ತಿಂತೀನಿ. ಯಾವಾಗಲಾದರೂ ಡೈಲಿ 1 ಟೈಮ್ ಆದ್ರೂ ತಿನ್ನಲೇಬೇಕಲ್ಲ. ಸೊ ಯಾವಾಗ ಹಸು ಆಗುತ್ತಲ್ಲ, ಸೊ ಆವಾಗ ತಿನ್ಕೊಂಡ್ಬಿಡ್ತೀನಿ. ಯಾಕಂದರೆ ಮಾರ್ನಿಂಗ್ ಟೈಮು ಎಳ್ನೀರು ಮತ್ತು ಟೀ ಬನ್ನು ಮತ್ತು ಟೀ ಬಿಸ್ಕಿಟ್ ಇವನ್ನೆಲ್ಲ ತಿಂದಿರ್ತೀವಲ್ಲ, ಡೈರೆಕ್ಟ್ ನಾಷ್ಟ ಇವೆಲ್ಲ ಒಮ್ಮೆ ಜಾಸ್ತಿ ಆಗಿಬಿಡುತ್ತೆ. ಸೊ ಅದಕ್ಕಾಗಿ ಒಂದೊಂದು ಸಲ ತಿಂತೀನಿ, ಒಂದೊಂದು ಸಲ ತಿನ್ನಲ್ಲ. ಹಾಗೆ ಒಂದೊಂದು ಸಲ ಸಾಯಂಕಾಲ ಇಟ್ಕೊಂಡ್ಬಿಡ್ತೀನಿ ತಿನ್ನೋಕೆ ಅಂಥೇಳಿ. ಮಾರ್ನಿಂಗೆಲ್ಲ ವಿಶೇಷತೆ ಕಡಿಮೆ ಡ್ರೈ ಫ್ರೂಟ್ಸ್ ಅದು ತಿನ್ನೋದು. ಊಟ ಅದು ನಾಷ್ಟ ಏನಾದರೂ ಲೇಟ್ ಆಗುತ್ತೆ ಅಂದರೆ ಅಷ್ಟೇ ಮಾರ್ನಿಂಗ್ ಟೈಮಲ್ಲಿ ತಿನ್ಕೊಂಡ್ಬಿಡ್ತೀನಿ. ಅದು ಬೇಗ ಆದರೆ ಸರಿ, ಬೇಗನೆ ಇದು ಮಾಡ್ಕೊಂಡ್ಬಿಡ್ತೀನಿ, ಏನಾದರೂ ತಿನ್ಕೊಂಡ್ಬಿಡ್ತೀನಿ. ಮತ್ತು ಹಾಗೆ ಈವ್ನಿಂಗೆಲ್ಲ ಕೈಕಾಲು ಮುಖ ತೊಳ್ಕೊಂಡು ಟೆರೆಸ್ ಮೇಲೆ ವಾಕ್ ಮಾಡೋದು, ಇದೊಂದು ಈವ್ನಿಂಗ್ ರೂಟೀನ್ ಆಗಿಬಿಟ್ಟಿದೆ ನನಗೆ.
ವಾಕ್ ಮಾಡಿಕೊಂಡು ಎಲ್ಲ ಆದಮೇಲೆ ಸಾಯಂಕಾಲ ನಮ್ಮಮ್ಮ ಎಮ್ಮೆ ಹಿಂಡ್ಕೊಂಡು ಹಾಲು ಕಾಯ್ಸಿ ಕೊಡ್ತಾರೆ. ಸೊ ಹಾಲು ಕಾಯ್ಸಿದ ಮೇಲೆ ಅದರಲ್ಲಿ ಪೌಡ್ರ್ ಹಾಕ್ಕೊಂಡು ಕುಡಿತೀನಿ. ಹಾಗೆ ಇವತ್ತು ಕಾಬೂಲ್ ಕಡಲೆ ನೆನೆ ಹಾಕಿದೆ. ಸೊ ಇವನ್ನ ಯಾವಾಗಲಾದರೂ ವೀಕ್ಲಿ ಒಂದೆರಡು ಸಲ ಆದರೂ ತಿಂತೀನಿ ನೆನೆ ಹಾಕ್ಕೊಂಡು ಈ ಥರ ಹುರ್ಕೊಂಡು, ಇಲ್ಲಾಂದರೆ ಕುದಿಸ್ಕೊಂಡು ತಿಂತೀನಿ. ಯಾಕಂದರೆ ಕಾಬೂಲ್ ಕಡಲೆ ತಿನ್ನೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಅಂದರೆ ಬ್ಲಡ್ ಅದು ಎಲ್ಲ ಜಾಸ್ತಿ ಆಗುತ್ತೆ. ಸೊ ಕಡಲೆ ಬೇಳೆ ಈ ಥರ ಎಲ್ಲ ತಿನ್ನೋದ್ರಿಂದ ಸೊ ನೆನೆ ಹಾಕಿನೂ ತಿನ್ಬೋದು, ಈ ಥರ ಹುರ್ಕೊಂಡು ತಿನ್ಬೋದು. ಸೊ ಇದ್ರ ಕೂಡ ಇನ್ನೊಂದು ಥರ ಕೋಸಂಬರಿ ಮಾಡ್ತಾರಲ್ಲ ಆ ಥರ ಮಾಡ್ಕೊಂಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ನನಗೆ ಈ ಥರ ಉಪ್ಪು ಹಾಕ್ಕೊಂಡು ತಿನ್ನೋಕ್ಕೆ ಸಖತ್ ಇಷ್ಟ ಆಗುತ್ತೆ. ಸೊ ಹಾಕ್ತಿರ್ತೀನಿ. ಮತ್ತು ಇದು ಹಾಲಿನ ಪೌಡ್ರ್ ಕೊಟ್ಟಿದ್ದಾರಲ್ಲ, ಸೊ ಹಾಲಲ್ಲಿ ಹಾಕ್ಕೊಂಡು ಕುಡಿಯೋದು ಇದೊಂದು ಡೈಲಿ ಈವ್ನಿಂಗ್ ರೂಟೀನ್ ಆಗಿಬಿಟ್ಟಿದೆ. ಹಾಲು ಮತ್ತು ಇದು ಪೌಡ್ರ್ ಹಾಕ್ಕೊಂಡು ಕುಡಿಯೋದು ಇದು ಡೈಲಿ ಕುಡಿಲೇಬೇಕು. ಸೊ ಇದೊಂದು ಕುಡಿತೀನಿ. ಇದೆಲ್ಲ ಕುಡಿದ್ಮೇಲೆ ಆಮೇಲೆ ಕಡಲೆಕಾಳೆಲ್ಲ ಹುರಿದಿಟ್ಟಿದೆ. ಸೊ ಅವನು ತಿನ್ಕೊಂಡೆ. ಇದು ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಾಡಿರ್ತೀನಿ. ಡೈಲಿ ಏನಾದರೂ ಏನೋ ಕಾಳು ಅಥವಾ ಹುರ್ಕೊಂಡು ತಿನ್ನೋದು. ಅದರಲ್ಲೂ ನನಗೆ ಕಡಲೆಕಾಳು ಮತ್ತು ಗೊಂಜಾಳ ಕಾಳು ಇವೆಲ್ಲ ಅಂದರೆ ಸಖತ್ ಇಷ್ಟ. ಸೊ ಅವನ್ನ ಹುರ್ಕೊಂಡು ಮೇಲ್ಗಡೆ ನಾನು, ನಮ್ಮ ಪಪ್ಪ, ನಮ್ಮಮ್ಮ 3 ಜನ ಕುತ್ಕೊಂಡು ತಿಂತಾಯಿದ್ವಿ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸು. ಮತ್ತು ಮಾರ್ನಿಂಗ್ ಎಳ್ನೀರು ಕುಡಿಯೋದು ಸ್ಟಾರ್ಟ್ ಆಯಿತು. ಇವಾಗ ನಮ್ಮ ಪಪ್ಪ ಅದನ್ನ ಕೊಚ್ತಾ ಇಲ್ಲ. ಅಂದರೆ ಇದು ಪ್ಯೂರ್ ಎಳ್ನೀರಲ್ಲ. ಸೊ ಈ ಥರ ಚಾಕುಲೆ ಕಟ್ ಮಾಡಿದ್ರೂ ಕಟ್ ಆಗುತ್ತೆ. ಸೊ ಇನ್ನೊಂದು ಅದು ಎಳ್ನೀರು ಕೊಯ್ಯೋದು ಇದಿದೆ ನಮ್ಮ ಮನೇಲಿ. ಸೊ ಅದು ಎಲ್ಲಿ ಸಿಗ್ತಾ ಇಲ್ಲ. ಸೊ ಅದು ಸಿಕ್ಕ ಮೇಲೆ ಒಂದು ಸಲ ವಿಡಿಯೋ ಮಾಡಿ ತೋರಿಸ್ತೀನಿ. ಅದು ಎಷ್ಟು ಸ್ಮೂತಾಗಿ ಎಳ್ನೀರು ಕಟ್ ಮಾಡುತ್ತೆ ಅಂದರೆ ಪ್ಯೂರ್ ಎಳ್ನೀರಿದ್ದರೆ ಬೇಗನೆ ಕಟ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.